ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಾವು ಸ್ವಲ್ಪ ಇವತ್ತು ಪೆಪ್ಪರ್ ಚಿಕನನ್ನು ಮಾಡ್ತಾ ಇದ್ದೇವೆ. ತುಂಬ ಟೇಸ್ಟಾಗಿದೆ ಇದು. ಕಡಿಮೆ ಪದಾರ್ಥಗಳನ್ನು ಸೇರಿಸಿ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡುವಂಥ ಪೆಪ್ಪರ್ ಚಿಕನನ್ನು ಮಾಡ್ತಾ ಇದ್ದೇವೆ. ಇದು ಕ್ಲೀನ್ ಮಾಡಿಟ್ಟುಕೊಂಡ ಚಿಕನ್ 2 kg ಇದೆ. ನಂತರ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಇಂಚಿನಷ್ಟು ಶುಂಠಿ ಹಾಗೂ 5-6 ಬೆಳ್ಳುಳ್ಳಿ ಎಸಳನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತೇನೆ. ಅದು ಬಾಡಿಕೊಂಡು ಬರುವಾಗ 5-6 ಕಾಯಿ ಮೆಣಸನ್ನು ಸೇರಿಸುವುದು. ನಂತರ ದೊಡ್ಡ 4 ಈರುಳ್ಳಿಯನ್ನು ಸಪುರಕ್ಕೆ ಈ ರೀತಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಬಾಡಿಸುವುದು. ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕಿದಲ್ಲಿ ಈರುಳ್ಳಿ ಬೇಗನೆ ಬಾಡುವುದು. ಇದು ಗೋಲ್ಡನ್ ಕಲರ್ ಬರುವವರೆಗೆ ಚೆನ್ನಾಗಿ ಇದೇ ರೀತಿ ಕೈಯಾಡಿಸ್ತಾ ಇರುವುದು. ಇದು ಮನೆಯಲ್ಲೇ ತಯಾರಿಸಿದ ಫ್ರೆಶ್ ಆದ ಅರಶಿನ ಪುಡಿ. ಇದನ್ನು ಕೂಡ 1 ಚಮಚದಷ್ಟು ಸೇರಿಸ್ತಾ ಇದ್ದೇನೆ. ನಂತರ 2 ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್, ಕೊತ್ತಂಬರಿ ಪೌಡರ್ ಹಾಗೂ 1 ಚಮಚದಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಕೈ ಬಿಡದೆ ಚೆನ್ನಾಗಿ ಫ್ರೈ ಮಾಡೋದು. ಉಳಿದ ಪೆಪ್ಪರನ್ನು ಮತ್ತೆ ಹಾಕ್ತಾ ಇದ್ದೇನೆ ನಾನು. ಇವಾಗ ಇದಕ್ಕೆ ಚಿಕನನ್ನು ಸೇರಿಸಿ 1 ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮುಚ್ಚಿ ಬೇಯಿಸುವುದು. ನಾನೀಗ ಇದಕ್ಕೆ 1 ಸ್ಪೂನ್ನಷ್ಟು ಮಾತ್ರ ಪೆಪ್ಪರ್ ಪೌಡರನ್ನು ಸೇರಿಸಿದ್ದೇನೆ. ಉಳಿದ ಪೌಡರನ್ನು ಕೊನೆಗೆ ಅದನ್ನು ಸೇರಿಸುವುದು. 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ 1 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ ಹಾಗೂ 2 ಸ್ಪೂನ್ನಷ್ಟು ಪೆಪ್ಪರ್ ಪೌಡರನ್ನು ಈಗ ಸೇರಿಸ್ತಾ ಇದ್ದೇನೆ. ಪೆಪ್ಪರ್ ಖಾರ ಸಾಕಾಗಿದ್ದರೆ ನಂತರ ಅದನ್ನು ಸೇರಿಸುವುದು. ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷದಷ್ಟು ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸುವುದು. ಕೊನೆಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸಿಂಪಡಿಸುವುದು. ಒಳ್ಳೆ ರುಚಿಯಾದ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಸೇರಿಸಿ ಸಿಂಪಲ್ ಆದ ಒಂದು ಟೇಸ್ಟಿಯಾದ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಬೋದು. ತುಂಬ ರುಚಿಯಾಗಿದೆ. ಹೇಗಾಗಿದೆ ಅಂತೇಳಿ ನಮ್ಮ ಸ್ಕೂಬಿ ಹೇಳ್ತಾನೆ ನೋಡಿ. ತುಂಬ ರುಚಿಯಾಗಿದೆ ಅಂತ ಅವನಿಗೆ. ನಮ್ಮ ಈ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.